ಚಿಂದಿ ಉಡಾಯಿಸೋ ಖಾರ ಬಣ್ಣ ರುಚಿಯನ್ನು ನೀಡುತ್ತದೆ. ಮೆಣಸಿನ ಪುಡಿ ಚಿಂದಿ ಉಡಾಯಿಸೋ ಖಾರ ಬಣ್ಣ ರುಚಿ. ಬಪ್ಪನಾಡು ಶ್ರೀ ದುರ್ಗಾ ಪರಮೇಶ್ವರಿ ರಥ ಬಿದ್ದಿದ್ಯಾಕೆ? ಎಚ್ಚರಿಕೆಯ ಸಂದೇಶ ಕೊಟ್ಲ ದುರ್ಗಾ ಪರಮೇಶ್ವರಿ ದೇವಿ. ರಥ ಬಿದ್ದಿದ್ದಕ್ಕೆ ಭಕ್ತ ಮೋಹನ್ ದಾಸ್ ಸುರತ್ಕಲ್ ಕಣ್ಣೀರು ಹಾಕಿದ್ದಾರೆ. ಕಳೆದ ಬಾರಿ ಇದಕ್ಕಿಂತ ದೊಡ್ಡ ದುರಂತ ಸಂಭವಿಸಿತು. ಗೆದ್ದಲು ಮರವನ್ನು ಯಾಕೆ ಸರಿ ಮಾಡಿಲ್ಲ? ದೇವಿಗೆ ಕೋಪವಿರಬಹುದು ಅನ್ನಿಸ್ತಾ ಇದೆ ಅಂತ ಹೇಳಿ ಭಕ್ತ ಆತಂಕವನ್ನು ವ್ಯಕ್ತಪಡಿಸಿದ್ದಾರೆ. ನಿಮಗೆ ಗೊತ್ತಿರಲಿ, ಯಾವುದೇ ಒಂದು ರಥೋತ್ಸವ ಅದರ ಬಿದ್ದರೆ ಅಥವಾ ಅನಿರೀಕ್ಷಿತ ಘಟನೆಗಳು ನಡೆದಾಗ, ದುರಂತಗಳು ನಡೆದಾಗ ಅನುಮಾನಗಳು ಉಂಟಾಗೋದು ಸಹಜ, ಅಥವಾ ಆ ರೀತಿ ಹೋಲಿಕೆ ಮಾಡುವಂಥದ್ದು ನಮ್ಮ ಪರಂಪರೆಯಲ್ಲಿ ಬಂದ್ಬಿಟ್ಟಿದೆ. ಸೊ ಹೀಗಾಗಿ ಒಬ್ಬ ಭಕ್ತ ಕಣ್ಣೀರು ಹಾಕ್ತಾ ಹೇಳಿದ್ದಾನೆ, ದೇವಿಗೆ ಕೋಪ ಇರಬಹುದು. ಬಪ್ಪನಾಡು ಶ್ರೀ ದುರ್ಗಾ ಪರಮೇಶ್ವರಿ ರಥ ಬಿದ್ದಿರೋ ಹಿಂದೆ ಬಹಳ ದೊಡ್ಡ ಅಪಾಯದ ಸೂಚನೆ ಅಡಗಿರಬಹುದು ಅಂತ ಹೇಳಿ ಭಕ್ತ ಆತಂಕವನ್ನು ವ್ಯಕ್ತಪಡಿಸಿದ್ದಾನೆ. ದಕ್ಷಿಣ ಕನ್ನಡ ಜಿಲ್ಲೆಯ ಇತಿಹಾಸ ಪ್ರಸಿದ್ಧ ದೇವಸ್ಥಾನವಾಗಿರುವಂತಹ ಮುಲ್ಕಿಯ ಬಪ್ಪನಾಡು ಶ್ರೀ ದುರ್ಗಾ ಪರಮೇಶ್ವರ ದೇವಸ್ಥಾನದಲ್ಲಿ ನಿನ್ನೆ ರಥೋತ್ಸವ ನಡೆಯುವಂಥ ವೇಳೆ ರಥದ ಗೋಪುರ ಬಿದ್ದು ಒಂದು ಅವಘಡ ಸಂಭವಿಸಿದೆ. ಇದಕ್ಕೆ ನಿರ್ದಿಷ್ಟವಾದ ಕಾರಣ ಏನು, ಎಲ್ಲಿ ಎಡವಿದ್ದಾರೆ, ಯಾಕೆ ಈ ಥರ ಆಯಿತು, ಇದು ಭಕ್ತ ಸಮೂಹದಲ್ಲಿರುವಂಥ ಒಂದು ಗೊಂದಲ. ಈ ಬಗ್ಗೆ ಮಾತನಾಡೋದಕ್ಕೆ ನಮ್ಮೊಂದಿಗೆ ಭಕ್ತರೇ ಆಗಿರುವಂಥ ಮೋಹನ್ ದಾಸ್ ಸುರತ್ಕಲ್ ಅವರಿದ್ದಾರೆ. ಈ ಥರ ಮಾತನಾಡಿಸ್ತಾ ಹೋಗ್ತೀನಿ. ಸರ್, ಯಾಕೆ ಈ ಥರ ಆಯಿತು? ಇದು ಮೊದಲ ಬಾರಿನ, ಹಿಂದೆ ಏನಾದರೂ ಈ ಥರ ಆಗಿತ್ತಾ? ನಿರ್ದಿಷ್ಟವಾಗಿ ಏನಾದರೂ ಕಾರಣ ಇದೆಯಾ? ಇದಕ್ಕೆಲ್ಲ ನಿರ್ದಿಷ್ಟ ಕಾರಣ ಹೇಳಲಿಕ್ಕೆ ಆಗೋದಿಲ್ಲ. ಮೊದಲಾಗಿದೆ, ಕಳೆದ ವರ್ಷ ಹೀಗೆ ಆಯಿತು. ದೊಡ್ಡ ಒಂದು ದುರಂತ ಆಗಿದೆ ಕಳೆದ ವರ್ಷ. ರಥ ಹೋಗಿ ದೇವಸ್ಥಾನ ಹಿಂಭಾಗಕ್ಕೆ ಹೋಗುವಾಗ ರಥ ಮುಗಿಸಿಕೊಂಡಿತ್ತು, ತೊಂದರೆ ಆಯಿತು. ಏನೋ ಯುವಕರೆಲ್ಲ ಸೇರಿ ಅದನ್ನು ಆಧರಿಸಿದ್ರು. ಬರುವಂಥ ದೊಡ್ಡ ಗಂಡಾಂತರ ತಪ್ಪಿದೆ. ಈ ವರ್ಷ ಪುನಃ ಆಯ್ತು ಅಂತ ಹೇಳುವಾಗ ಅದರ ಅರ್ಥ ಏನು? ನಮ್ಮದು ನಿರ್ಲಕ್ಷ್ಯ ಅಥವಾ ಉದಾಸೀನ ಅಂತ ಹೇಳಬೇಕಲ್ಲ. ಒಂದು ತಪ್ಪಾಗಿ ಹೋಗಿದೆ, ಈ ವರ್ಷ ಆಗಬಾರ್ದು ಅಂತ ಹೇಳಿದ್ರಿಂದ ಪ್ರತಿಯೊಬ್ಬರು ಕೂಡ ತುಂಬ ಯೋಚನೆ ಮಾಡಿದ್ದಾರೆ, ಕೆಲಸ ಮಾಡಿದ್ದಾರೆ. ಇಲ್ಲ ಅಂತ ಹೇಳಿದ್ರು. ಅದಕ್ಕೆಲ್ಲ ಮಿಷಿನ್ ತಂದು, ಮಳೆ ಆಯಿತು, ಸ್ವಲ್ಪ ಒಂದು ವಾರ ಮಳೆ ಆಯಿತು, ಮಿಷಿನ್ದ ನೀರಲ್ಲಿ ಇಳಿಸಿದ್ರು, ಹೊಯ್ಗೆ ಹಾಕಿದರು, ಎಲ್ಲ ಮಾಡಿದರು. ಆದರೆ ಒಂದು ಕಡೆ ಇಲ್ಲೆಲ್ಲ ಚೆನ್ನಾಗಿ ಹೋಯಿತು. ಕಳೆದ ವರ್ಷ ಸಮಸ್ಯೆ ಅದಲ್ಲಿ ಏನು ಈ ಬಹುಶಃ ನನಗೆ ಅನಿಸ್ತದೆ ಕಳೆದ ವರ್ಷ ಏನು ಸಮಸ್ಯೆ ಆಗಿದೆ ಅಲ್ಲಿಗೆ ಮಾತ್ರ ಗಮನ ಕೊಟ್ಟಿದ್ದಾರೆ ಅಂತ ಅನಿಸ್ತದೆ. ರಥದ ಮರದ ಆಕ್ಸಿಲ್ ಕಟ್ಟಾಗಿ ಇದು ಸಂಭವಿಸಿದೆ. ಆ ಮರದ ಆಕ್ಸಿಲ್ ಏನಾದರೂ ಹದಗೆಟ್ಟಿತ್ತು ಅಥವಾ ಪರಿಸ್ಥಿತಿ ಯಾವ ಥರ ಇತ್ತು? ನನಗೆ ತಿಳಿದು ಬಂದ ಪ್ರಕಾರ, ಹಿರಿಯರು ಹೇಳಿದ ಪ್ರಕಾರ, ಅದಕ್ಕೆ ಅದರ ಅವಧಿ ಕಳೆದಿದೆ ಅಂತ ಹೇಳುವಂಥದ್ದು. ಯಾಕಂತೇಳಿದರೆ ಮರ ಕುಂಬಾಗುವುದು ಅಂತ ಹೇಳ್ತಾರೆ, ಅದರ ಶಕ್ತಿಹೀನ ಆಗುವಂಥದ್ದು. ಅದಕ್ಕೆ ಬೇರೆ ಬೇರೆ ಕಾರಣ ಇರ್ಬೋದು. ಹಲವಾರು ವರ್ಷಗಳಿದ್ರೆ ಆ ಕುಂಬಾದ ಮರವನ್ನು ಯಾಕೆ ಕಳೆದ ವರ್ಷ ರಿಪೇರಿ ಮಾಡುವ ಗಮನಿಸಿಲ್ಲ? ಇದು ನಮ್ಮ ಪ್ರಶ್ನೆ. ಸರಿಗ ಒಂದು ಪ್ರಸಿದ್ಧವಾಗಿರುವಂಥ ದೈವಿ ಕ್ಷೇತ್ರ. ಸೊ ಟೆಕ್ನಿಕಲ್ ಆಗಿ ಒಂದಿಷ್ಟು ರೀಸನ್ಸ್ ಇದ್ರೂ ಕೂಡ ಒಂದು ಧಾರ್ಮಿಕ ಕ್ಷೇತ್ರದಲ್ಲಿ ಈ ಥರ ಆದಂಥ ಸಂದರ್ಭ ನಮ್ಮ ಮನಸ್ಸಿನಲ್ಲಿ ಒಂದು ಗೊಂದಲ. ದೇವರಿಗೆ ಸಂಬಂಧಪಟ್ಟ ಹಾಗೆ ಏನಾದರೂ ಅಸಮಾಧಾನ ಇದೆಯಾ, ಕ್ಷೇತ್ರದಲ್ಲಿ ಏನಾದರೂ ಸಮಸ್ಯೆ ಇದೆಯಾ, ಈ ಥರ ಎಲ್ಲ ಮೂಡುತ್ತೆ. ಇದು ಸಾಮಾನ್ಯವಾಗಿ ಮೂಡುವಂಥ ಒಂದು ಅಪಶಕುನ ಅಂತ ನಾವು ಹೇಳ್ತೀವಿ. ಸೊ ಇದ್ರ ಬಗ್ಗೆ ತಮ್ಮ ಅಭಿಪ್ರಾಯ? ಯಾವುದೇ ಕ್ಷೇತ್ರಗಳಲ್ಲಿ, ದೇವಾಲಯದಲ್ಲಿ ತುಳುದಲ್ಲಿ ಮುಗುಳಿ ಅಂತ ಹೇಳ್ತೀವಿ ನಾವು. ಕಲಶ ಕಳಚಿ ಹೋಗುವುದು ಒಳ್ಳೆಯ ಲಕ್ಷಣ ಅಲ್ಲ. ಅದಕ್ಕೆ ಕೀರ್ತಿ ಕಳಶ ಅಂತ ಹೇಳ್ತೀವಿ ನಾವು. ಆ ಕೀರ್ತಿ ಕಳಶ ಅಂದರೆ ಮನುಷ್ಯರು ಕೆಲವಿದ್ದಾರೆ, ದೊಡ್ಡದರ ಬೇಕು, ಅವರು ಮುಂಡಾಸು ಕಟ್ಟಿಕೊಂಡಾಗಿ ಅವರ ಮುಂಡಾಸು ತೆಗೆಯೋದು ಅಥವಾ ಮುಂಡಾಸು ಕಳಿಸಿ ಬೀಳೋದು ಅಂಥ ಲಕ್ಷಣ ಕಾಣುವುದಿಲ್ಲ. ಅದೇ ಪ್ರಕಾರವಾಗಿ ದೇವರ ಗರ್ಭಗುಡಿಯ ಮೇಲೆ ಒಂದು ಮುಗುಳು ಇರ್ತದೆ, ಕಲಶ ಇರ್ತದೆ. ಆ ಕಲಶಗಳು ಬಿದ್ದು ಹೋಗೋದು ಸರಿಯಲ್ಲ. ಅದು ಅಪಶಕುನದಲ್ಲಿ ಅಪಶಕುನ, ಗಮನಿಸ್ಬೋದು. ದೇವಿಯ ಒಂದು ಮುನಿಸಿದಿದ್ರೆ ಈಗ ಮುಂದೆ ಇದಕ್ಕೆ ಪರಿಹಾರ ಏನು, ಯಾವ ರೀತಿ ಪರಿಹಾರವನ್ನು ಕಂಡುಕೊಳ್ಬೋದು? ಅದು ಗೊತ್ತಿಲ್ಲ, ಮುನಿಸು ಉಂಟಾ? ಯಾಕಂತ ಹೇಳಿದರೆ ಆಗಲೇ ಒಂದು ಮಾತು ಹೇಳಿದೆ ನಾವು, ಬ್ರಹ್ಮಕಲಶ ಅದು ಅತ್ಯಂತ ವಿಶೇಷವಾದ ಬ್ರಹ್ಮಕಲಶ. ನಮ್ಮ ರಾಜ್ಯದಲ್ಲಿ ಅಂಥ ಬ್ರಹ್ಮಕಲಶ ಅದು ಕಡಿಮೆ, ಅಷ್ಟು ಚೆನ್ನಾಗಿ ಆಗಿದೆ. ಪುನಃ ಅಮ್ಮನಿಗೆ ಏನು ಬೇಕೋ ಗೊತ್ತಿಲ್ಲ, ಹೇಳಲಿಕ್ಕಾಗಲ್ಲ. ಅವಳ ಮಾಯೆ ಚಿತ್ತ, ದೇವಚಿತ್ತ ನಮ್ಗೆ ಹೇಳಲಿಕ್ಕಾಗಲ್ಲ. ಅದೇನೋ ಇರ್ಬೋದು ಅವಳದ್ದು, ಅದಕ್ಕೆ ಹೀಗೆ ಮಾಡ್ತಿದ್ದಾಳೇನೋ, ಇದು ನಮ್ಮ ಬ್ರಹ್ಮರ್ಥ ಬೇರೆ ಮಾಡಿ ಅಂತ ಹೇಳ್ತಾಳೇನೋ, ಅದಿರ್ಬೋದು. ನಂಗೆ ಹೇಳಲಿಕ್ಕೆ ಬರೋದಿಲ್ಲ, ಅದು ಅವಳ ಚಿತ್ತ. ತುಂಬ ನೋವಾಗಿದೆ ಮನಸ್ಸಿಗೆ. ಬೆಳಿಗ್ಗೆ ಕಣ್ಣೀರಾಗ್ತಾಯಿದ್ದೆ ನಾನು ಕೇಳಿ. ಯಾಕಂದರೆ ಅದು ದೇವಸ್ಥಾನಕ್ಕೆ ಅಪಚಾರ ಅಲ್ಲ, ರಥಕ್ಕೆ ಅಮ್ಮನಿಗೆ ಅಪಚಾರ. 90 ಮಾಡಿ ಯಾರು ನಡ್ಕೊಳ್ತಾರೆ ಭಕ್ತರಿಗೆ, ಅವ್ರಿಗೆಲ್ಲ ಅದು ಮನಸ್ಸಿನ ನೋವು, ಅದು ದುಃಖ.
ದುಃಖ ಪರಿಹಾರ ಆಗಲಿಕ್ಕೆ ಯಾವಾಗ ಅದನ್ನು ಒಂದು ಸಲ ಸರಿಯಾಗಿ ವ್ಯವಸ್ಥೆ ಆಗ್ತದೋ, ಯಾವಾಗ ದೇವಿ ಸಂತೋಷ ಪಡ್ತಾಳೋ ಅಲ್ಲಿವರೆಗೂ ನಾವು ಸಂತೋಷ ಪಡಲಿಕ್ಕೆ ಆಗೋದಿಲ್ಲ. ಖಂಡಿತವಾಗ್ಲೂ ಅಂದರೆ ಒಂದು ಪ್ರಸಿದ್ಧವಾಗಿರುವಂಥ ದೈವಿ ಕ್ಷೇತ್ರದಲ್ಲಿ ಈ ಥರ ಘಟನೆ ನಡೆದ ಸಂದರ್ಭ ಭಕ್ತರ ಮನಸ್ಸಿನಲ್ಲೂ ಒಂದು ರೀತಿಯ ಗೊಂದಲ ಬರುತ್ತೆ. ದೇವಿಗೆ ಏನಾದರೂ ಮುನಿಸಿದೆಯಾ ಅಥವಾ ಕ್ಷೇತ್ರದಲ್ಲಿ ಏನಾದರೂ ಸಂಬಂಧಪಟ್ಟ ಹಾಗೆ ಗೊಂದಲಗಳು ಇದೆಯಾ ಅನ್ನುವಂಥ ರೀತಿಯಲ್ಲಿ. ಹಾಗಾಗಿ ಇದರ ಬಗ್ಗೆ ವಿಮರ್ಶೆ ನಡೀಬೇಕು ಅನ್ನುವಂಥ ಒಂದು ಮಾತು ಕೇಳಿ ಬರ್ತಾ ಇದೆ. ಮತ್ತು ಈ ಬ್ರಹ್ಮರಥವನ್ನು ದುರಸ್ತಿ ಮಾಡುವಂಥ ಕೆಲಸ ಅಂದರೆ ಪ್ರತಿ ವರ್ಷ ರಥೋತ್ಸವ ನಡೆಯುವಂಥ ಸಂದರ್ಭದಲ್ಲೂ ಕೂಡ ಅದನ್ನು ಪರಿಶೀಲನೆ ಮಾಡಲಾಗುತ್ತೆ. ಆದರೆ ಪರಿಶೀಲನೆ ಮಾಡುವಂಥವರು ಎಲ್ಲ ಒಂದು ಕಡೆ ಎಡವಿದ್ರ ಅನ್ನೋ ರೀತಿಯ ಒಂದು ಮಾತು ಕೂಡ ಕೇಳಿ ಬರ್ತಾ ಇದೆ. ಸೊ ಆಡಳಿತ ಮಂಡಳಿ ಆದಷ್ಟು ಬೇಗ ಎಚ್ಚೆತ್ತುಕೊಂಡು ಮುಂದೆ ಇಂಥ ಘಟನೆಗಳು ಸಂಭವಿಸಿದಂಥ ನಿಟ್ಟಿನಲ್ಲಿ ಕ್ರಮ ಕೈಗೊಳ್ಳಬೇಕು ಅನ್ನುವಂಥದ್ದು ಭಕ್ತರ ಆಗ್ರಹ. ಕ್ಯಾಮರಾ ಪರ್ಸನ್ ಕೃಪೇಶ್ ಪೂಜಾರಿ ಜೊತೆ ಆದಿತ್ಯ TV5 ಮಂಗಳೂರು.